ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವಲಿಂಗಯ್ಯ. ಇದು ಸಂಸ್ಥೆ ಬಂದು ಅಭಿಮಾ ಕೃಷಿ. ಅಭಿಮಾ ಕೃಷಿ ಸುಮಾರು ಒಂದು 10 ವರ್ಷದಿಂದ ಹೈಡ್ರೋಫೋನಿಕ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ R&D ಆಗಲಿ ಆಲ್ ಓವರ್ ಕರ್ನಾಟಕ ಏನೈತಿ ಹೈಡ್ರೋಫೋನಿಕ್ ಮಷಿನ್ ಡೆಲಿವರಿ ಕೊಡ್ತಿದೆ. ಹೈಡ್ರೋಫೋನಿಕ್ ನಾವು ಯಾಕೆ ಯೂಸ್ ಮಾಡಬೇಕು, ಹೈಡ್ರೋಫೋನಿಕ್ ಏನು ಅಂತ ಸಾಕಷ್ಟು ರೈತರು ಕೇಳ್ತಾರೆ. ಈಗ ಹೈಡ್ರೋಫೋನಿಕ್ ಏನಂದ್ರೆ ಇದು ನಾರ್ಮಲ್ ಮಣ್ಣು ಇಲ್ಲದೇನೆ ಕಡಿಮೆ ನೀರಲ್ಲಿ ಕಡಿಮೆ ಖರ್ಚಲ್ಲಿ ಕಡಿಮೆ ಜಾಗದಲ್ಲಿ ಇದು ಹೈಡ್ರೋಫೋನಿಕ್ ಬೆಳೆಸೋ ವಿಧಾನ ರೀ. ಇದ್ರೊಳಗೆ ಏನೈತಿ ನಾವು ಮೆಕ್ಕೆಜೋಳ 1ನೇ ದಿನಕ್ಕೆ ನೆನೆ ಇಡ್ತೇವ್ರಿ, 2ನೇ ದಿನ ಗೋಣಿ ಚಿಲ್ಲಾಗಿ ಇಡ್ತೇವ್ರಿ. ಮೊಳಕೆ ಬಂದ್ಮೇಲೆ ಏನೈತ್ರಿ ಈ ತರ ನಾವು ಒಂದೊಂದು ಟ್ರೇದಾಗು 1 kg ತುಂಬಿಡ್ತೇವ್ರಿ. ಇದ್ರೊಳಗೆ ಏನೈತ್ರಿ 1 ಟ್ರೇದಾಗ 1 kg ಹಾಕಿದ್ರಿಂದ ನಿಮ್ಗೆ ಸುಮಾರು ಒಂದು 8 ರಿಂದ 10 kg ಔಟ್ಪುಟ್ ಬರ್ತೈತ್ರಿ. ಇದು ಒಂದು 10 kg ಔಟ್ಪುಟ್ ಏನೈತ್ರಿ ನೀವು ಮೇವನ್ನ ನೀವು ಒಂದು ಹಸುಗ್ನು ಹಾಕ್ಬೋದ್ರಿ, ಅಥವಾ ನೀವು 8 ರಿಂದ 10 ಕುರಿ ಆಡಿಗೂ ಹಾಕ್ಬೋದ್ರಿ, ಅಥವಾ ನೀವು ಕೋಳಿಗೂ ಉಪಯೋಗ ಮಾಡ್ಕೋಬೋದ್ರಿ. ಇದು ಹೈಡ್ರೋಫೋನಿಕ್ ಹಾಕಿದ್ರಿಂದ ಏನು ನಿಮಗೆ ಬೆನಿಫಿಟ್ ಅಂದ್ರೆ ಇದ್ರೊಳಗೆ ಏನೈತ್ರಿ ನೀವು ಹಸುಗಾಗ್ಲಿ ಏನೈತ್ರಿ ಫ್ಯಾಟ್ ಇಂಪ್ರೂವ್ ಆಕೈತ್ರಿ. ಮೇನ್ ಅಂದ್ರೆ ಹಾಲಿಂದ ವ್ಯತ್ಯಾಸ ಬರ್ತೈತ್ರಿ. ಈಗ ಸುಮಾರು ಒಂದು ಸ್ಟಾರ್ಟಿಂಗ್ ಒಂದು 2 kg 2 ಲೀಟರ್ ಬರ್ತಾ ಇದ್ರೆ ಇದು ಹೈಡ್ರೋಫೋನಿಕ್ ಹಾಕಿದ್ರಿಂದ 3 ಲೀಟರು ಅಥವಾ 3.5 ಲೀಟರ್ ಈ ತರ 1.5 ರಿಂದ 2 ಲೀಟರ್ ಹೆಚ್ಚಾಗುತ್ತೆ. ಮತ್ತೀಗ ಕೋಳಿ ಕುರಿ ಆಡಿಗೆ ಹಾಕಿದ್ರೆ ಏನು ಬೆನಿಫಿಟ್ ಅಂದ್ರೆ ಕೋಳಿಗೆ ಏನೈತ್ರಿ ಮಾಂಸ ಹೆಚ್ಚಾಗುತ್ತೆ, ಮತ್ತೇನು ಇದ್ರೊಳಗೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕೋಳಿ ಕುರಿ ಆಡಿಗೆ ಏನೈತ್ರಿ ಇದಕ್ಕೂ ಬಾಡಿ ಟೆಂಪರೇಚರ್ ಮೇಂಟೈನ್ ಆಗುತ್ತೆ, ಮತ್ತೆ ಇದು ಮಾಂಸನು ಹೆಚ್ಚಾಗುತ್ತೆ. ಇದು ಪ್ರೊಸೀಜರ್ ಎಲ್ಲ ಹೇಳಿದೀನಿ. ಮತ್ತೀಗ ಬೇರೆ ಕಂಪ್ನಿ ಎಲ್ಲ ಅದಾವ್ರಿ, ಹೈಡ್ರೋಫೋನಿಕ್ ಕಂಪ್ನಿ ಸಾಕಷ್ಟು ಕಂಪ್ನಿ ಅದಾವ. ಇದೇ ಅಭಿಮಾ ಕೃಷಿ ಹೈಡ್ರೋಫೋನಿಕ್ ಯಾಕೆ ತಗೋಬೇಕು ಅಂತ ಇದು ಒಂದು ಪ್ರಶ್ನೆ ಬರುತ್ತೆ. ಈಗ ಇದ್ರೊಳಗೆ ಏನೈತ್ರಿ ನಾರ್ಮಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ಕೊಡ್ತಾರೆ. ಈಗೇನ್ ಆಕೈತ್ರಿ ಅದು ಬಿಸ್ಲಾಗಿಟ್ಟು ಬೆಂಡ್ ಇಟ್ಟು ಇನ್ಸ್ಟಾಲೇಷನ್ ಬರ್ರಿ ಎಲ್ಬೋ ಬೆಂಡ್ ಹುಡುಕ್ರಿ ಆ ತರ ಏನೂ ಇಲ್ರಿ. ಇದನ್ನ GI ಸ್ಟ್ರಕ್ಚರ್ ನೀವೇನ್ ನೋಡ್ತಾ ಇದೀರಲ್ಲ, ಇದನ್ನ ಒಂದು 10 ನಿಮಿಷನಾಗ ನೀವೇ ಸ್ವತಃ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಎಲ್ಲ ಇದ್ರೊಳಗೆ ಇನ್ಸ್ಟಾಲೇಷನ್ ಮಾಡುವ ಎಲ್ಲ ನಾವು ಮಟೀರಿಯಲ್ ಏನೈತ್ರಿ ಕಳಿಸ್ಕೊಡ್ತೀವಿ. ಇದು ನೀವು ನೋಡ್ತಾ ಇದ್ರಲ್ಲ GI ಸ್ಟ್ರಕ್ಚರ್ ಬರ್ತೈತ್ರಿ. ಇದು ಯಾವ ತರ ನೀವು ತುಕ್ ಹಿಡಿಯಲ್ರಿ, ಬೆಂಡ್ ಹಿಡಿಯಲ್ರಿ, ಏನು ಇಲ್ರಿ. ಇದು ನಾರ್ಮಲಿ ಇನ್ಸ್ಟಾಲೇಷನ್ಗೂ ಬಹಳ ಈಸಿ ರೀ. ನಾರ್ಮಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ಕೊಡ್ತಾರೆ, ಅದೇ ರೇಟ್ನಾಗ ಏನೈತ್ರಿ ನಾವು GI ಸ್ಟ್ರಕ್ಚರ್ ಕೊಡ್ತೀವ್ರಿ. ನೆಕ್ಸ್ಟ್ ಏನೈತ್ರಿ ಇದು ಕಂಟ್ರೋಲರ್ ಪಾರ್ಟ್ ರೀ. ಕಂಟ್ರೋಲರ್ ಪಾರ್ಟ್ದಾಗ ಏನೈತ್ರಿ ಟೈಮರು, ಮೋಟರು, ಬ್ಯಾಟ್ರಿ ಅವೈಲೇಬಲ್ ಐತ್ರಿ. ಇದಕ್ಕೆ ಇನ್ಸ್ಟಾಲೇಷನ್ ಮಾಡೋದು ಏನು ಜಾಸ್ತಿ ಡಿಫಿಕಲ್ಟ್ ಇಲ್ಲ. ಸೋಲಾರ್ ಪಿನ್ನು ನಾವೆಲ್ಲ ಕೊಟ್ಟು ಕಳಿಸಿರ್ತೀವ್ರಿ. ಸೋಲಾರ್ ಪಿನ್ ಹಾಕೋದು, ಮಷಿನ್ ಸ್ಟಾರ್ಟ್ ಮಾಡೋದು. ಓವರ್ ಆಲ್ ಕಂಟ್ರೋಲರ್ ಪಾರ್ಟ್ ನೀವೇನು ನೋಡ್ತಾ ಇದೀರಲ್ಲ ಇದಕ್ಕೆ ಪೂರ್ತಿ ಸೋಲಾರು ಎಲ್ಲ ಇದೇನೈತ್ರಿ ಇದಕ್ಕೆ ಪೂರ್ತಿ 2 ವರ್ಷ ವಾರಂಟಿ ಬರ್ತೈತಿ. ಓವರ್ ಆಲ್ ಕರ್ನಾಟಕದಾಗ 2 ವರ್ಷ ವಾರಂಟಿ ಕೊಡೋಲ್ರಿ. ಈಗ ಇದು ಕಂಟ್ರೋಲರ್ ವೈಶಿಷ್ಟ್ಯ ಏನಂದ್ರೆ ಸೋಲಾರ್ ಮೇಲೂ ಆಪರೇಟೆಡ್ ಆಕೈತ್ರಿ, ಕರೆಂಟ್ ಮೇಲೂ ಆಪರೇಟ್ ಆಕೈತ್ರಿ, ಬ್ಯಾಟ್ರಿ ಮೇಲೂ ಆಪರೇಟ್ ಆಕೈತ್ರಿ. ನೀವು ಯಾವ್ದು ಬೇಕಾದ ಇದ್ರೊಳಗೆ ನೀವು ಉಪಯೋಗ ಮಾಡ್ಬೋದ್ರಿ. ಮತ್ತೆ ಇದ್ರದ್ದು ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಬಹಳ ಈಸಿ ಮೇಂಟೆನೆನ್ಸ್ ಆಗಲಿ ರಿಪೇರಿ ಆಗಲಿ. ಈಗ ಮೇಲ್ಗಡೆ ನೀವೇನು ಟೈಮರ್ ನೋಡ್ತಿದ್ರಲ್ಲ ಅದನ್ನ ಟೈಮರ್ ನಮ್ಗೆ ಕಳಿಸೋದ್ರಿ. ಇನ್ನೊಂದು ನಿಮ್ಗೆ ಹೊಸ ಟೈಮರ್ ಅಥವಾ ನಿಮಗೆ ಹೊಸದು ಇನ್ನೊಂದು ಟೈಮರ್ ನಾವು ರಿಪ್ಲೇಸ್ ಮಾಡಿ ಕಳಿಸ್ಕೊಡ್ತೀವಿ. ಇದರ ಇನ್ಸ್ಟಾಲೇಷನ್ ಆಗಲಿ ಸರ್ವಿಸ್ ಆಗಲಿ ಬಹಳ ಈಸಿ. ಆಲ್ ಓವರ್ ಕರ್ನಾಟಕ ಏನೈತ್ರಿ ಟ್ರಾನ್ಸ್ಪೋರ್ಟ್ ಮುಖಾಂತರ